ನೋಡಿ, ಇವತ್ತು ನಿಜ ಹೇಳಬೇಕು ಅಂತಂದ್ರೆ ಸಾಲವನ್ನ ಮಾಡಿ ಅಭಿವೃದ್ಧಿ ಮಾಡುವಂತ ಸ್ಥಿತಿಯಲ್ಲಿದೆ. ಇವತ್ತು ಹೈಯೆಸ್ಟ್ GST ಕಟ್ಟುವಂತಹ ರಾಜ್ಯಗಳ ಪೈಕಿ ಎರಡನೇ ರಾಜ್ಯ ಕರ್ನಾಟಕ. ಇಂತಹ ಒಂದು ರಾಜ್ಯ ಇವತ್ತು 7 ಲಕ್ಷ ಕೋಟಿ ಸಾಲದಲ್ಲಿದೆ. ಅದು ಕೂಡ ದಾಟಿ ಹೋಗಿದೆ ಕರ್ನಾಟಕದ ಸಾಲದ ಮೊತ್ತ. 2023-24ರಲ್ಲಿ ಕರ್ನಾಟಕದ ಸಾಲ 90,280 ಕೋಟಿ ಆಗ ಮಾಡಿದ್ದು. 2024-25ರಲ್ಲಿ ನೋಡಿ, ಇದು 2023 ಇದೆಯಲ್ಲ, 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಮಾಡಿದಂತ ಲಿಸ್ಟ್ ನಾವು ಹೇಳ್ತಾ ಇರೋದು. 2024-25ರಲ್ಲಿ ಪರಿಪೂರ್ಣ ಬಜೆಟ್ ಆಯವ್ಯಯ ಮಂಡನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ 1.4 ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಅದಾದ ಬಳಿಕ 2025-26ರಲ್ಲಿ ಪರಿಪೂರ್ಣ ಆಯವ್ಯಯ ಮಂಡನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ 1,16,000 ಕೋಟಿ ಸಾಲವನ್ನ ಮಾಡುತ್ತೆ ಸರ್ಕಾರ. ನೋಡಿ, ಇವತ್ತು ವಿತ್ತೀಯ ಕೊರತೆಯನ್ನು ಎದುರಿಸ್ತಾ ಇದೆ ಸರ್ಕಾರ. 19,262 ಕೋಟಿ ಖರ್ಚಿಗೆ ಕಡಿವಾಣ ಹಾಕಿ ನಾವೆಲ್ಲವನ್ನು ಕೂಡ ಸರಿದೂಗಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. 2011ರಲ್ಲಿ ಕರ್ನಾಟಕದ ಸಾಲ ನೋಡಿ ಎಷ್ಟಿತ್ತು? 93,446 ಕೋಟಿ ಇತ್ತು. 2013ರ ಹೊತ್ತಿಗೆ ಅದು 1,12,666 ಕೋಟಿಗೆ ಇರುತ್ತೆ. 2013 ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಕೊನೆಗೊಳ್ಳುವಂತ ಕಾಲ ಅದು. 2018ರಲ್ಲಿ 2,45,950 ಕೋಟಿಗೆ ಸಾಲ ಹೆಚ್ಚುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವರು 5 ವರ್ಷದಲ್ಲಿ 1,33,284 ಸಾಲವನ್ನ ಮಾಡ್ತಾರೆ. ಅಂದ್ರೆ 5 ವರ್ಷದಲ್ಲಿ ಡಬಲ್ ಸಾಲವನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು. ಇನ್ನು ಬೊಮ್ಮಾಯಿ ಅವರು ಸಿಎಂ ಆದಾಗ 4,73,574 ಕೋಟಿ ಸಾಲ ಇತ್ತು. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇತ್ತಲ್ಲ, ಅದಕ್ಕಿಂತ ಡಬಲ್ ಆಯ್ತಲ್ಲಿ. 2,27,624 ಕೋಟಿ ಹೆಚ್ಚು ಸಾಲವನ್ನ ಮಾಡುತ್ತೆ ಬಿಜೆಪಿ. ಕೊರೋನಾ ಇತ್ತು, ಕೊರೋನಾ ಹೆಸರಲ್ಲಿ ಜಾಸ್ತಿ ಸಾಲವನ್ನ ಕೂಡ ಮಾಡಿತ್ತು. ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಯಾವತ್ತೂ ವಿತ್ತೀಯ ಕೊರತೆ ಉಂಟಾಗಿಲ್ಲ. ಆದ್ರೆ ಈಗ ಸ್ವಲ್ಪ 19,000 ಕೋಟಿಯಷ್ಟು ವಿತ್ತೀಯ ಕೊರತೆ ಉಂಟಾಗಿರೋದು ಕಂಡು ಬರ್ತಾ ಇದೆ. ಇನ್ನು ಈ ಅವಧಿಯಲ್ಲಿ ಕರ್ನಾಟಕದ ಸಿಎಂಗಳು ಯಾರೆಲ್ಲ ಆಗಿದ್ರಲ್ಲ ನೋಡಿ, ಇವತ್ತು ನಿಜ ಹೇಳಬೇಕು ಅಂತಂದ್ರೆ ಸಾಲವನ್ನ ಮಾಡಿ ಅಭಿವೃದ್ಧಿ ಮಾಡುವಂತ ಸ್ಥಿತಿಯಲ್ಲಿದೆ. ಇವತ್ತು ಹೈಯೆಸ್ಟ್ GST ಕಟ್ಟುವಂತಹ ರಾಜ್ಯಗಳ ಪೈಕಿ ಎರಡನೇ ರಾಜ್ಯ ಕರ್ನಾಟಕ. ಇಂತಹ ಒಂದು ರಾಜ್ಯ ಇವತ್ತು 7 ಲಕ್ಷ ಕೋಟಿ ಸಾಲದಲ್ಲಿದೆ. ಅದು ಕೂಡ ದಾಟಿ ಹೋಗಿದೆ ಕರ್ನಾಟಕದ ಸಾಲದ ಮೊತ್ತ. 2023-24ರಲ್ಲಿ ಕರ್ನಾಟಕದ ಸಾಲ 90,280 ಕೋಟಿ ಆಗ ಮಾಡಿದ್ದು. 2024-25ರಲ್ಲಿ ನೋಡಿ, ಇದು 2023 ಇದೆಯಲ್ಲ, 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಮಾಡಿದಂತ ಲಿಸ್ಟ್ ನಾವು ಹೇಳ್ತಾ ಇರೋದು. 2024-25ರಲ್ಲಿ ಪರಿಪೂರ್ಣ ಬಜೆಟ್ ಆಯವ್ಯಯ ಮಂಡನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ 1.4 ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಅದಾದ ಬಳಿಕ 2025-26ರಲ್ಲಿ ಪರಿಪೂರ್ಣ ಆಯವ್ಯಯ ಮಂಡನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ 1,16,000 ಕೋಟಿ ಸಾಲವನ್ನ ಮಾಡುತ್ತೆ ಸರ್ಕಾರ. ನೋಡಿ, ಇವತ್ತು ವಿತ್ತೀಯ ಕೊರತೆಯನ್ನು ಎದುರಿಸ್ತಾ ಇದೆ ಸರ್ಕಾರ. 19,262 ಕೋಟಿ ಖರ್ಚಿಗೆ ಕಡಿವಾಣ ಹಾಕಿ ನಾವೆಲ್ಲವನ್ನು ಕೂಡ ಸರಿದೂಗಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. 2011ರಲ್ಲಿ ಕರ್ನಾಟಕದ ಸಾಲ ನೋಡಿ ಎಷ್ಟಿತ್ತು? 93,446 ಕೋಟಿ ಇತ್ತು. 2013ರ ಹೊತ್ತಿಗೆ ಅದು 1,12,666 ಕೋಟಿಗೆ ಇರುತ್ತೆ. 2013 ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಕೊನೆಗೊಳ್ಳುವಂತ ಕಾಲ ಅದು. 2018ರಲ್ಲಿ 2,45,950 ಕೋಟಿಗೆ ಸಾಲ ಹೆಚ್ಚುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವರು 5 ವರ್ಷದಲ್ಲಿ 1,33,284 ಸಾಲವನ್ನ ಮಾಡ್ತಾರೆ. ಅಂದ್ರೆ 5 ವರ್ಷದಲ್ಲಿ ಡಬಲ್ ಸಾಲವನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು. ಇನ್ನು ಬೊಮ್ಮಾಯಿ ಅವರು ಸಿಎಂ ಆದಾಗ 4,73,574 ಕೋಟಿ ಸಾಲ ಇತ್ತು.
ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇತ್ತಲ್ಲ ಅದಕ್ಕಿಂತ ಡಬಲ್ ಆಯ್ತಲ್ಲಿ 2,27,624 ಕೋಟಿ ಹೆಚ್ಚು ಸಾಲವನ್ನ ಮಾಡುತ್ತೆ ಬಿಜೆಪಿ. ಕೊರೋನಾ ಇತ್ತು, ಕೊರೋನಾ ಹೆಸರಲ್ಲಿ ಜಾಸ್ತಿ ಸಾಲವನ್ನ ಕೂಡ ಮಾಡಿತ್ತು. ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಯಾವತ್ತೂ ವಿತ್ತೀಯ ಕೊರತೆ ಉಂಟಾಗಿಲ್ಲ. ಆದ್ರೆ ಈಗ ಸ್ವಲ್ಪ 19,000 ಕೋಟಿಯಷ್ಟು ವಿತ್ತೀಯ ಕೊರತೆ ಉಂಟಾಗಿರೋದು ಕಂಡು ಬರ್ತಾ ಇದೆ. ಇನ್ನು ಈ ಅವಧಿಯಲ್ಲಿ ಕರ್ನಾಟಕದ ಸಿಎಂಗಳು ಯಾರೆಲ್ಲ ಆಗಿದ್ರಲ್ಲ ನೋಡಿ, ಇವತ್ತು ನಿಜ ಹೇಳಬೇಕು ಅಂತಂದ್ರೆ ಸಾಲವನ್ನ ಮಾಡಿ ಅಭಿವೃದ್ಧಿ ಮಾಡುವಂತ ಸ್ಥಿತಿಯಲ್ಲಿದೆ. ಇವತ್ತು ಹೈಯೆಸ್ಟ್ GST ಕಟ್ಟುವಂತಹ ರಾಜ್ಯಗಳ ಪೈಕಿ 2ನೇ ರಾಜ್ಯ ಕರ್ನಾಟಕ. ಇಂತಹ ಒಂದು ರಾಜ್ಯ ಇವತ್ತು 7 ಲಕ್ಷ ಕೋಟಿ ಸಾಲದಲ್ಲಿದೆ. ಅದು ಕೂಡ ದಾಟಿ ಹೋಗಿದೆ ಕರ್ನಾಟಕದ ಸಾಲದ ಮೊತ್ತ. 2023-24ರಲ್ಲಿ ಕರ್ನಾಟಕದ ಸಾಲ 90,280 ಕೋಟಿ ಆಗ ಮಾಡಿದ್ದು. 2024-25ರಲ್ಲಿ ನೋಡಿ, ಇದು 2023 ಇದೆಯಲ್ಲ, 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಮಾಡಿದಂತ ಲಿಸ್ಟ್ ನಾವು ಹೇಳ್ತಾ ಇರೋದು. 2024-25ರಲ್ಲಿ ಪರಿಪೂರ್ಣ ಬಜೆಟ್ ಆಯವ್ಯಯ ಮಂಡನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ 1.4 ಲಕ್ಷ ಕೋಟಿ ಸಾಲವನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಅದಾದ ಬಳಿಕ 2025-26ರಲ್ಲಿ ಪರಿಪೂರ್ಣ ಆಯವ್ಯಯ ಮಂಡನೆ ಆಯ್ತಲ್ಲ, ಆ ಸಂದರ್ಭದಲ್ಲಿ 1,16,000 ಕೋಟಿ ಸಾಲವನ್ನ ಮಾಡುತ್ತೆ ಸರ್ಕಾರ. ನೋಡಿ, ಇವತ್ತು ವಿತ್ತೀಯ ಕೊರತೆಯನ್ನು ಎದುರಿಸ್ತಾ ಇದೆ ಸರ್ಕಾರ. 19,262 ಕೋಟಿ ಖರ್ಚಿಗೆ ಕಡಿವಾಣ ಹಾಕಿ ನಾವೆಲ್ಲವನ್ನು ಕೂಡ ಸರಿದೂಗಿಸ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ. 2011ರಲ್ಲಿ ಕರ್ನಾಟಕದ ಸಾಲ ನೋಡಿ ಎಷ್ಟಿತ್ತು, 93,446 ಕೋಟಿ ಇತ್ತು. 2013ರ ಹೊತ್ತಿಗೆ ಅದು 1,12,666 ಕೋಟಿಗೆ ಇರುತ್ತೆ. 2013 ಅಂದ್ರೆ ಜಗದೀಶ್ ಶೆಟ್ಟರ್ ಅವರ ಸರ್ಕಾರ ಕೊನೆಗೊಳ್ಳುವಂತ ಕಾಲ ಅದು. 2018ರಲ್ಲಿ 2,45,950 ಕೋಟಿಗೆ ಸಾಲ ಹೆಚ್ಚುತ್ತೆ. ಅಂದ್ರೆ ಸಿದ್ದರಾಮಯ್ಯ ಅವರು 5 ವರ್ಷದಲ್ಲಿ 1,33,284 ಸಾಲವನ್ನ ಮಾಡ್ತಾರೆ. ಅಂದ್ರೆ 5 ವರ್ಷದಲ್ಲಿ ಡಬಲ್ ಸಾಲವನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರು. ಇನ್ನು ಬೊಮ್ಮಾಯಿ ಅವರು ಸಿಎಂ ಆದಾಗ 4,73,574 ಕೋಟಿ ಸಾಲ ಇತ್ತು. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇತ್ತಲ್ಲ ಅದಕ್ಕಿಂತ ಡಬಲ್ ಆಯ್ತಲ್ಲಿ. 2,27,624 ಕೋಟಿ ಹೆಚ್ಚು ಸಾಲವನ್ನ ಮಾಡುತ್ತೆ ಬಿಜೆಪಿ. ಕೊರೋನಾ ಇತ್ತು, ಕೊರೋನಾ ಹೆಸರಲ್ಲಿ ಜಾಸ್ತಿ ಸಾಲವನ್ನ ಕೂಡ ಮಾಡಿತ್ತು. ಆದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಯಾವತ್ತೂ ವಿತ್ತೀಯ ಕೊರತೆ ಉಂಟಾಗಿಲ್ಲ. ಆದ್ರೆ ಈಗ ಸ್ವಲ್ಪ 19,000 ಕೋಟಿಯಷ್ಟು ವಿತ್ತೀಯ ಕೊರತೆ ಉಂಟಾಗಿರೋದು ಕಂಡು ಬರ್ತಾ ಇದೆ. ಇನ್ನು ಈ ಅವಧಿಯಲ್ಲಿ ಕರ್ನಾಟಕದ ಸಿಎಂಗಳು ಯಾರೆಲ್ಲ ಆಗಿದ್ರಲ್ಲ